ನಮಸ್ಕಾರ ಮಾದೇವ ಎಲ್ರಿಗೂ. ತುಮಕೂರು ಕರ್ನಾಟಕದಿಂದ ಚಾರ್ಧಾಮ್ ಯಾತ್ರಾ ಉತ್ತರಾಖಂಡಲ್ಲಿರೋ ಅಂಥ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ್, ಬದ್ರಿನಾಥ್ ಯಾತ್ರಾ ಮಾಡ್ತಾ ಇವತ್ತು ಫಸ್ಟ್ ಟೈಮ್ ನನ್ನ ಸೈಕಲ್ಲು ನನ್ನ ಕೈ ಸರಿ ಮಾಡೋಕ್ಕಾಗದೇ ಇರೋಂಥ ಒಂದು ಪ್ರಾಬ್ಲಮ್ ಆಗಿದೆ. ಸುಮಾರು ಒಂದು 10 ಕಿಲೋಮೀಟರ್ ಬೈ ವಾಕ್ ಫುಲ್ ಅಪ್ಪಿದೆ. ಅದರಲ್ಲಿ ತೆಳ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನೂ ಒಂದು 40 ಕಿಲೋಮೀಟರ್ ತೋರಿಸ್ತಾ ಇದೆ ಒಂದು ಹಳ್ಳಿ. ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ಬೋದು, ಇದು ವೀಲ್ ಬಂದ್ಬಿಟ್ಟು ಫುಲ್ಲು ಶೇಕ್ ಆಗ್ತಾಯಿದೆ. ತುಳಿಯೋಕ್ಕೆ ಹೋದರೆ ಫುಲ್ ಹತ್ತಾಯಿತು, ಒಂಥರ ನಾಗರಾವಿನ ತಲೆ ಆಡ್ದಂಗೆ ಆಗ್ತಾಯಿತ್ತು. ಹಾಗಾಗಿ ತಿಳ್ಕೊಂಡೇ ಬರ್ತಾಯಿದ್ದೀನಿ. ಅಂದರೆ ಇನ್ನೂ 40 ಕಿಲೋಮೀಟ್ರ್ ಇದೆ ಗುರು ಹೋಗೋಕ್ಕೆ. ತುಂಬ ಕಷ್ಟ ಆಗ್ತಾಯಿದೆ. ಹಂಗೋ ಹಿಂಗೋ ಬಂದ್ಬಿಟ್ಟೆ, ಸಾಹಸ ಮಾಡಿ. ಒಂದು ಅಂಗಡಿ ಇದೆ, ಸೈಕಲ್ ಅಂಗಡಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದರೆ ಒಂದೇ ಅಂಗಡಿ ಇರೋದು. ಎಲ್ಲ ಬಿಚ್ಚಿಸ್ಬಿಟ್ಟು ಅಣ್ಣ ಏನೋ ರೆಡಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ರೆಡಿ ಮಾಡ್ತಾಯಿದ್ದೆ ಸ್ಟಾರ್ಟಿಂಗ್ ಏನೋ. ಬಟ್ ಆಮೇಲೆ ನೋಡಿದ್ರೆ ಸುತ್ತಿಗೆ ತಗೊಂಡು ಏನೋ ಬಿರ್ರಿ ಹೊಡೆದ, ಅದೆಲ್ಲ ಫುಲ್ಲು ಹೊರಟೋಯ್ತು. ರಿಮ್ಮೆ ಫುಲ್ಲು ವೇಸ್ಟ್ ಆಗೋಯ್ತು ಬ್ರೋ. ಅಂಥ ಒಂದು ರಿಸ್ಕ್ ಆಗೋಗ್ಬಿಡ್ತು ನೋಡಿ. ಅದು ಒಳಗೆ ಹೋಗಿದೆ, ಈಚೆಗೆ ತೆಗಿಯೋಕ್ಕೆ ಆಗ್ತಾಯಿಲ್ಲ. ಅವ್ನಿಗೆ ಯಾವ ಥರ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಇಲ್ಲಿರೋದೇ ಒಂದು ಅಂಗಡಿ. ಇಲ್ಲಿ ಬಿಟ್ಟರೆ ಇನ್ನು ಉತ್ತರಾಕಾಶಿನಲ್ಲೇ ಇರೋದು. ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದು ನೋಡಿದರೆ. ಆದರೆ ರಾತ್ರಿ ಕೆಲಸ ಆಗಲಿಲ್ಲ. ಬೆಳಗ್ಗೆ ಬಂದ್ಬಿಟ್ಟು ಕೆಲಸ ಮಾಡಿದೆ. ಯಾವುದೋ ಬೇರೆ ಒಂದು ರಿಮ್ ಹಾಕ್ಬಿಟ್ಟು ಅದೇ ಟೈರು ಟ್ಯೂಬ್ ಹಾಕಿ ರೆಡಿ ಮಾಡಿಕೊಟ್ಟಾಗರು ಕೊನೆಗೂ. ಆದರೆ ರೆಡಿ ಮಾಡಿಬಿಟ್ಟು ಲಾಸ್ಟಿಗೆ ನನಗೆ ಶಾಕ್ ಆಗೋಗ್ಬಿಡ್ತು. 800 ರೂಪಾಯಿ ಹೇಳ್ದಾಗ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗೋ ಬಾರ್ಗೇನ್ ಮಾಡಿಬಿಟ್ಟು 650 ರೂಪಾಯಿ ಕೊಟ್ಟೆ. 300 ರುಪೀಸ್ ಬ್ಯಾಲೆನ್ಸ್ ಇಟ್ಕೊಂಡು ಯಮುನೋತ್ರಿ ಹೊರಟಿದ್ದೀನಿ. ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದ.